ಮತ್ತೊಮ್ಮೆ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು. ಇದು ಚರ್ಚಲ್ಲಿ ಪೂಜೆ ಆದಮೇಲೆ ನಾವು ತೆಗೆದ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪು. ಸೊ ಪೂಜೆ ಎಲ್ಲ ಆಗಿ ನಾವು ಈಗ ಹೊರಗಡೆ ಸಿಕ್ಕಿದ್ವಿ, ಎಂಜಾಯ್ ಮಾಡಲಿಕ್ಕೆ. ವೆಲ್ಕಮ್ ಟು ಎಡ್ರಾನ್ ವ್ಲಾಗ್ಸ್. ನಾವು ಅಜ್ಮಾನ್ ಬೀಚಿಗೆ ಬಂದಿದ್ದೇವೆ. ತುಂಬ ಚಳಿ ಇದೆ. ಇದು ಮಗು ಇದ್ದು ಟವೆಲ್ ನಾನು ಹಾಕಿದ್ದೇನೆ. ನೀರು ನಾವಿವಾಗ ಅಜ್ಮಾನ್ ಅಲ್ಲಿದ್ದೇವೆ, ಅಂಬ್ರಿಗ ಬೀಚ್ ಹತ್ರ. ಸ್ವಲ್ಪ ಹೊರಡು ಹೋಗೋ ಲೇಟ್ ಆಯಿತು. ಬುರ್ಜ್ ಖಲೀಫಾ ಇವಳು ಹೊಸ ವರ್ಷಕ್ಕೆ ಒಂಥರ ಹುಚ್ಚಿ ಥರ ಕಾಣ್ತಾ ಇದ್ದಾಳೆ. ಕೇಸದಲ್ಲಿ ಅದು ದಶತ ಸರ್ ಹಂಗ ಬರುತ್ತೆ. ನಾನು ಹುಚ್ಚಿ ಪೊಳಿಲ್ಲ ಅಂದಲ್ಲ ಹೇಳಿ. ನಾನು ಹುಚ್ಚಿ, ನನ್ನೊಟ್ಟಿಗೆ ಇರೋಲ್ಲ ಹುಚ್ಚು. ಇನ್ನು ಇಬ್ರು ಹೊಡಿಯೋದು. ಹೇಗಿದ್ಯಾ ಹುಚ್ಚಿ? ನನ್ನ ವಿಡಿಯೋ ನೋಡಿದರೆ ಯಾರು ಕೂಡ ಮತ್ತೆ ನೋಡ್ಲಿಕ್ಕಿಂತ ಮತ್ತೆ ವಿಡಿಯೋಸನ್ನು ಅನ್ಸಬ್ಸ್ಕ್ರೈಬ್ ಮಾಡಿ ಬ್ಲಾಕ್ ಮಾಡಿಡೋರು. ವಿಡಿಯೋ ತೆಗೀರಿ. ರೈಟರ್ ಹೋಗ್ತಿದ್ದಾರೆ. ರೈಟರ್ ವೃದ್ಧಿಸ್ತಾನೆ. ರೈಟ್ರಿನ ತಮ್ಮ. ಎಂತ ಇದು? బుక్ लगता पे आता पियाला ना दूध और ఏంది బరడా ಬರ್ತಿ ಅಂಕುಲ್ಲು ఏ జే సోడంగు ಎಂತ ಆಯ್ತಾ ನಿಂಗೆ? ಓ ಲವ್ ಬರ್ಡ್ ते बेस्ट रे बडा समाधान आहे. तू उकलला समाधान शिंदी मकादी ಅಂತ ಕದರ್ತಾ. ನಾವಿಲ್ಲಿ ಬೀಚಿಗೆ ಬಂದಿದ್ದೇವೆ, ಅಜ್ಮಾನ್ ಬೀಚಿಗೆ. ಇಲ್ಲಿ ತುಂಬ ಕೋಲ್ಡ್ ಉಂಟು. ಬೀಚಿಗೆ ಬಂದರೆ ಹೇಗೆ ಕೋಲ್ಡ್ ಇರ್ತದೆ ಅಂತ ಗೊತ್ತಿರ್ತದಲ್ಲ. ಅದು ಕೂಡ ಇದು ವಿಂಟರ್ ಸೀಸನ್, ಮತ್ತು ಟೈಮ್ ಕೂಡ ಈಗ 7 ಗಂಟೆ ಆಗಿದೆ ಅಂತ. ಹಾಗೆ ಮಗುವಿಗೆ ಸಹ ಕೋಲ್ಡ್ ಆಗ್ತಾಯಿದೆ. ಅವಳನ್ನು ಫುಲ್ ಪ್ಯಾಕ್ ಮಾಡಿ ತಂದಿದ್ದೇವೆ ನಾವು, ರಾಂಪರ್ಸ್ ಎಲ್ಲ ಹಾಕಿ. ಆದರೆ ಕೂಡ ಅವಳಿಗೆ ಚಳಿ ಆಗ್ತಾಯಿದೆ. ಈಗ ಅವಳ ಅಪ್ಪ ಬೆಚ್ಚಗೆ ಹಗ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ಸರಿ ಆದ್ಲು ಅವಳು, ಆಗ ಕೂಗ್ತಿದ್ಲು. ಲೈನಲ್ಲಿ ಕೂಡ ಸ್ವೆಟರ್ ಟೈಪ್ ಇದು ಹಾಕಿದಾರಲ್ಲ, ಹಾಗೆ ಒಳ್ಳೆ ಬೆಚ್ಚಗೆ ಆಗ್ತದೆ ಅವಳಿಗೆ. ನೋಡಿ ಇಲ್ಲಿ ಅಪ್ಪ ಮಗಳದು ಶೇಲೆ. ಬೇಡ ಬೇಡ, ಮುಖ ತೋರಿಸ್ಬೇಡ. ಮುಖ ತೋರಿಸಬಾರ್ದಂತೆ. ನೋಡೋ ಮೂಡಲ್ಲಿ ಇಲ್ಲ ಇವಾಗ. ಇವರು ಇಲ್ಲಿದ್ದಾರಲ್ಲ, ಇಲ್ಲಿ ಇದ್ಯಾರು? ನಮ್ಮವರೇ ಅಲ್ಲ. ಅವು ನನಗೆ ಕಣ್ಣು ಸಹ ಕಾಣುವುದಿಲ್ಲ. ಮಗ ಹೆಂಗ್ ಎಂಚ ಕಟ್ಟುವರು? ಇಂಚ ಹೀಗೆ ಕಟ್ತಾರೆ, ಹೀಗೆ ಕಟ್ಟುದು. ಮತ್ತೆ ಕಟ್ಟುದು. ಅದು ನಮ್ಮದ್ರಲ್ಲಿ ಕಟ್ಟೋದಿಲ್ಲಲ್ಲ. ನಮ್ಮದ್ರಲ್ಲಿ ಕಟ್ಟುದಿಲ್ಲ. ಫಸ್ಟಿಗೆ ಮಾತ್ರ ಕಟ್ತಾರೆ, ಮತ್ತೆ ಪೆಟ್ಟಿಗೆಗಳಿರುವ ಕಟ್ಟುದಿಲ್ಲ. ಏಲಿಯನ್ ನೋಡಿ, ಏಲಿಯನ್ ಏಲಿಯನ್ ನೋಡಿ, ಏಲಿಯನ್ ಇಲ್ಲೊಂದು ಏಲಿಯನ್ ಉಂಟು ನೋಡಿ. ವಿಡಿಯೋ ತೆಗಿತಿರುವವರು ಏಲಿಯನ್, ಒಂದು ದೊಡ್ಡ ಏಲಿಯನ್. ಗಾಳಿ ಮೊನ್ನೆ ಅವತಾರ ಪಿಕ್ಚರ್ ಒಂದು ಈ ತರ ಒಂದು ಪ್ರಾಣಿ ಇತ್ತು, ಅದು ಮಿಸ್ ಆಗಿ ಇಲ್ಲಿ ಬಂದಿದೆ. ಎಂತ ಮಾಡುದ ನೀವಿಬ್ರು? ಲವ್ ಅದು ಈ ಮುಸುಂಡಿಗೆ ಇವರು ತುಂಬಾ ಡೇಂಜರ್ ಹುಡುಗಿ. ಇವಳು ರಾತ್ರಿ ಅಲ್ಲಿ ಬಾಲ್ ಆಡ್ತಾಳೆ. ಎಕಡೆದಿಂದ ನೀನು? ಅವ್ರ ಬಾಲ್ ಹಾಕಿದೆ. ಬಸ್ ಬಂತು ದೊಡ್ಡದು. ಎಲ್ಲಿಂದು?
ಅದು ಇದು ಫುಡ್ ಇದು. ಫುಡ್ ಇದ್ದ ರೂಪನಾಚ ಖಾನ ಬಿದ್ದರೆ ಗಿಟ್ಲ ಕನ್ಫರ್ಮ್ ಪೂರ ಕಳಿತ ರಾವ್ಯ ಇದು ಕಾಲು ಕ್ಲಾರಿಟಿ ಬೋಳೆ ಇವನ ಕಿವಳಿಗೆ ಎಷ್ಟು ಉಂಟಂದೆಲ್ಲ ಕಾಣ್ತದೆ. ಇವನು ಬಿಡ್ತೀನಿ ಕಾಮೆಂಟ್ ಮಾಡಿ ಕಾಂಟ್ರಾಕ್ಟ್ ಕೊಡ್ತೇವೆ ನಿಮ್ಗೆ. ನಾವು ಕಾಂಟ್ರಾಕ್ಟ್ ಕೊಡ್ತೇವೆ ಕಿವಿದು ತೆಗಿಲಿಕ್ಕೆ. ಒಂದು ಡ್ರಿಲ್ ಮಿಷಿನ್ ಮತ್ತೊಂದು ಟಿಪ್ಪರ್ ಲಾರಿ ಬೇಕಷ್ಟೇ. ಗದ್ದು ಮುಸುಂಟಿ ಯಾವಾಗ ನೋಡಿ ಹೀಗೇನೆ, ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಎಲ್ಲ ಈ ತರಾನೇ. ಗಂಡ ನೋಡ್ತಾರೆ ಪ್ರಾಬ್ಲಮ್. ಎಲ್ಲಿವಾರ ಚೆಲುವಿನ ಚಿತ್ತಾರ ಅಪರೂಪಕ್ಕೊಂದು 2 ಶಬ್ದ ಕನ್ನಡ ಮಾತಾಡಿದ. ನಿಂಗೆ ಎಂತ ಮಾಡ್ಲಿಕ್ಕೆ ಉಂಟು? ಮೊನ್ನೆ ಕ್ರಿಸ್ಮಸ್ ಅಲ್ಲಿ ಸ್ವಲ್ಪ ಮಾಡಿದ್ದಾನೆ ನಮ್ಮ ಹುಡುಗ. ಇಲ್ಲಿ ನೋಡಿ ಹೀಗೆ ಒಬ್ಬೊಬ್ಬರು ಬಂದು ಇದು ಬಾರ್ಬಿಕ್ಯೂ ಎಲ್ಲ ಮಾಡ್ತಾರೆ, ಇಲ್ಲಾಂದ್ರೆ ಫುಡ್ ತಕೊಂಡು ಬಂದು ಇಲ್ಲಿ ಊಟ ಮಾಡ್ತಾರೆ. ಇಲ್ಲಿ ಕೆಲವರು ಮೂವಿ ಕೂಡ ನೋಡ್ತಾರೆ ಈ ಪ್ರಾಜೆಕ್ಟರ್ ಹಾಕಿ ಬೀಚ್ ಇದ್ದು ಬದಿಯಲ್ಲಿ. ಬ್ಲ್ಯಾಕ್ ಅಂಡ್ ವೈಟ್. ಬೇಬಿ ಮೊಲದಾಗೆ ಕಾಣ್ತಾಳಲ್ಲ, ವೈಟ್ ಮೊಲದಾಗೆ. ಮೊಲ ಅಲ್ಲ, ಇದು ಮನುಷ್ಯ. ಇದು ನಾನು ಜಸ್ಟ್ ಯಾಕೆ ಪೋಸ್ಟ್ ಮಾಡ್ತಿದ್ದೆ ಅಂತ ಹೇಳಿದರೆ, ಇದು ಜನವರಿ ನ್ಯೂ ಇಯರ್ ಫಸ್ಟಿಗೆ ನಾವು ನಮ್ಮ ಬೇಬಿದು 5 ತಿಂಗಳು 10-15 ದಿನ ಏನಾಗಿತ್ತು. ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವರಿಗೆ ಸಾಲಿಡ್ ತಿನ್ನಿಸ್ಬಹುದಂತ ಹೇಳಿದರು, ಅವರು ಸಜೆಷನ್ ಮಾಡಿದ್ರು. ಅದಕ್ಕೋಸ್ಕರ ನಾವು ಫಸ್ಟ್ ಇವರಿಗೆ ರೈಸ್ ಕೊಡ್ತಾ ಇದ್ದೇವೆ, ಸ್ಮ್ಯಾಶ್ ಮಾಡಿ ಎಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಎಡ್ರಾನ್ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲರೂ? ಈವ್ನಿಂಗ್ ವಾಕ್. ಈವ್ನಿಂಗ್ ವಾಕ್ ನಮ್ಮ ಟೆಡಿ ಬೇರ್ ಜೊತೆಗೆ. ಅವಳಿಗೆ ಖುಷಿ ಆಗ್ತದೆ ಹೊರಗಡೆ ಹೋಗ್ಲಿಕ್ಕೆ ಅಲ್ವಾ ಲಿಯೋನಾ? ಖುಷಿ ಆಗ್ತದಾ ಹೊರಗಡೆ ಹೋಗ್ಲಿಕ್ಕೆ ನಿಂಗೆ? ಹೌದಾ? ಹೇಳು ಅವರಿಗೆಲ್ಲ, ಹೇಳು ಖುಷಿ ಆಗ್ತದೆ ಅಂತ. ನಾವಿಲ್ಲಿ ಟೀ ಕುಡಿಲಿಕ್ಕೆ ಬಂದಿದ್ವಿ. ಈವ್ನಿಂಗ್ ಆಗಿತ್ತು, ಸ್ವಲ್ಪ ಚಳಿ ಇತ್ತು. ಸೊ ಇಲ್ಲಿ ನಾವು ನಾರ್ಮಲ್ ಚಾಯ್ ಕುಡಿದು ಇಲ್ಲಿ. ಸೊ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಕೂಡ ನೋಡಿರ್ಬೋದು ನೀವು. ಇಲ್ಲಿ ಒಳ್ಳೆ ಕಾಫಿ ಮತ್ತು ಟೀ ಎಲ್ಲ ಸಿಗ್ತದೆ. ಇಲ್ಲಿ ನೋಡಿ ಒಂದು ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದು. ಯಾವಾಗಲೂ ಅಲ್ಲಿ ಡೆಕೋರೇಷನ್ ತೆಗೆಯೋದಿರೋದಿಲ್ಲ, ಹಾಗೆ ಇರ್ತದೆ ವರ್ಷದ 365 ದಿವಸ ಕೂಡ. ಫುಲ್ ಇದ್ದಾರಲ್ಲ, ಎಂತ ಇದು ಕಾಫಿಯಾ? ಬೇಡ ಬೇಡ ಬಿಡಿ ಬಿಡಿ, ಬೆಚ್ಚ. ನಾವೀಗ ಒಂದು ಪದ್ಯ ಆಡ್ತಾ ಇದ್ದೇವೆ ನೋಡಿ. Wheels on the bus go round and round, round and round, round and round. Wheels on the bus go round and round, all through the town. Wheels on the bus go round and round, round and round, round and round. Wheels on the bus go round and round, all through the town.
ಇವಳು ಇಲ್ಲೇ ಮಲಗಿದ್ಲು, ನಾವು ವಾಕಿಂಗಿಗೆ ಕರ್ಕೊಂಡು ಹೋದದ್ದು ಇವಳನ್ನು. ಇವಳು ನೋಡಿದರೆ ಅಲ್ಲೇ ಮಲಗಿದ್ದಾಳೆ. ನಮ್ಮ ಫ್ರೆಂಡಿದು ಒಂದು ಗಾಡಿ ಇದೆ, ಅವ್ರು ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅದನ್ನು ಸ್ವಲ್ಪ ಸ್ಟಾರ್ಟ್ ಮಾಡುವ ಅಂತೇಳಿ. ಆ ಕಡೆ ಹೋಗೋದು ದೊಡ್ಡ ಕಷ್ಟ, ಜಾಸ್ತಿ ಅವರು ಯೂಸ್ ಮಾಡಿಲ್ಲ, ವೆಕೇಷನಿಗೆ ಹೋಗಿದ್ದಾರೆ. ಡಸ್ಟರ್ ಫುಲ್ಲು ಡಸ್ಟ್ ಆಗಿದೆ ಡಸ್ಟರಲ್ಲಿ. ಸೊ ಲಾಕ್ ತಂದಿದ್ದೀನಿ, ಇವಾಗ ಆನ್ ಮಾಡಿ ನೋಡುವ. ಯೋಬು ಅವರು ನಾಳೆ ಬರ್ತಾರೆ ಇಂಡಿಯಾದಿಂದ. ನಾನು ಇವಾಗ ಮೂರನೇ ಸತ್ತಿದ್ದು ಆನ್ ಮಾಡೋದು, ಸ್ಟಾರ್ಟ್ ಮಾಡೋದು. ಡಸ್ಟ್ ನೋಡಿ, ಅವರಿಲ್ಲೇ ವಾಶ್ ಮಾಡೋದು ಹೊರಗಡೆ ಔಟ್ಸೈಡ್ ತಗೊಂಡೋಗಿ. ಅಂದರೆ ಅವರು ಡೈಲಿ ಯೂಸ್ ಮಾಡೋದಿಲ್ಲಲ್ಲ, ಹಾಗೆ. ಹೇಗೆ ನಿದ್ರೆ ಬಂದಿದೆ ನೋಡಿ ಅವಳಿಗೆ, ಒಳ್ಳೆ ಮಲಗಿದ್ದಾಳೆ. ಹೀಗೆ ಮಲಗಿಸಿದ್ರೆ ಮಲಗೋದೇ ಇಲ್ಲ. ಇದು ಡ್ರಮ್ ಸ್ಟಿಕ್ ಇದ್ದು ಎಲೆ ಹಾಕಿ ಮತ್ತು ಚಿಕನ್ ಹಾಕಿ ಒಳ್ಳೆ ಸೂಪ್ ಮಾಡಿದರು ಶ್ವೇತಾ. ಸೊ ಅದನ್ನು ತಿಂದು ಮೂವಿ ನೋಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಬ್ಲಾಗ್ ಎಂಡ್ ಮಾಡ್ತೇವೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.